ಇನ್ನು ಜಾತಿ ಗಣತಿಗೆ ತೆರಳತಕ್ಕಂತಹ ಶಿಕ್ಷಕರಿಗೆ ಫಜಿತಿ ಮಾತ್ರ ತಪ್ತಾ ಇಲ್ಲ. ಸಮೀಕ್ಷೆಗೆ ಹೋಗಿರ್ತಕ್ಕಂತಹ ಶಿಕ್ಷಕಿಗೆ ಮಾಹಿತಿ ಕೊಡಲು ನಿರಾಕರಣೆ ಮಾಡ್ತಿದ್ದಾರಂತೆ. ತುಮಕೂರು ತಾಲೂಕಿನ ಭೀಮಸಂದ್ರದಲ್ಲಿ ಸ್ಥಳೀಯರು ಗಲಾಟೆ ಮಾಡಿದ್ದಾರೆ. ಗುರುತಿನ ಚೀಟಿಯನ್ನ ಮರೆತು ಹೋಗಿದ್ರು ಶಿಕ್ಷಕಿ ಆಯೇಷಾ ಬಾನು. ಹಾಗೆ ಶಿಕ್ಷಕಿ ಆಯೇಷಾ ಬಾನು ಐಡಿ ಕಾರ್ಡ್ ಅನ್ನ ಕೇಳ್ತಿದ್ದಾರೆ ಸ್ಥಳೀಯರು. ಜೊತೆಗೆ ಆಯೇಷಾ ಬಾನು ಅವರು ಖಾಸಗಿಯಾಗಿ ಒಬ್ಬ ಸಹಾಯಕನನ್ನು ಕೂಡ ನೇಮಿಸಿಕೊಂಡಿದ್ರು. ಇನ್ನು ಇದೇ ವೇಳೆ ಶಿಕ್ಷಕಿ ಸ್ಥಳೀಯರ ಆರ್ಭಟಕ್ಕೆ ಹೆದರಿ ಅಲ್ಲಿಂದ ವಾಪಸ್ ಹೋಗಿ ಸ್ಥಳೀಯರ ಆಕ್ಷೇಪದ ಬಗ್ಗೆ ಟೌನ್ ಪೊಲೀಸರಿಗೆ ತುಮಕೂರಿನ ಒಂದು ಟೌನ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಐಡಿ ಕಾರ್ಡ್ ಅನ್ನ ಮರೆತು ಆಯೇಷಾ ಬಾನು ಅವರು ಜಾತಿ ಗಣತಿ ಒಂದು ಸಮೀಕ್ಷೆಗೆ ಹೋಗಿದ್ರು, ಮಾಹಿತಿಯನ್ನ ಕೇಳ್ತಾ ಇದ್ರು. ಆದ್ರೆ ಸ್ಥಳೀಯರು ಏನ್ ಮಾಡ್ತಿದಾರೆ ಅಂತಂದ್ರೆ, ನಿಮ್ಮ ಐಡಿ ಕಾರ್ಡ್ ಅಲ್ಲಿ ನಿಮ್ಮನ್ನ ಹೇಗೆ ನಾವು ನಂಬೋದು ಹೀಗಂತ ಸಾಕಷ್ಟು ಪ್ರಶ್ನೆಗಳೊಂದು ಸರಮಾಲೆ ನಿನ್ನೆ ಆ ಒಂದು ಶಿಕ್ಷಕಿಗೆ ಇಟ್ಟಿದ್ದಾರೆ. ಸೊ ಹಾಗಾಗಿ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಕೊಂಡಿರ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಆಯೇಷಾ ಬಾನು ಅವರು ಕಂಡು ಬಂತು ಇವತ್ತು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಎಸ್ ಜಗದೀಶ್, ಜಾತಿ ಗಣತಿ ಸಮೀಕ್ಷೆಗೆ ಹೋಗಿರ್ತಕ್ಕಂತಹ ಶಿಕ್ಷಕಿ ಇದೀಗ ಸ್ಥಳೀಯರು ಕೇಳಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನಿಮ್ಮ ಐಡಿ ಕಾರ್ಡ್ ಎಲ್ಲಿದೆ ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾಗಿ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದಾರೆ. ಸೊ ಮುಂದಿನ ಪ್ರೊಸೆಸ್ ಏನಾಯಿತು ಅಂತ ಹೆಚ್ಚಿನ ಮಾಹಿತಿಯನ್ನು ಕೊಡೋದಾದ್ರೆ. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ತುಮಕೂರು ನಗರದ ಇನ್ನು ಭೀಮಸಂದ್ರ ಇದೆ. ಈ ಒಂದು ಭೀಮಸಂದ್ರ ಗ್ರಾಮದಲ್ಲಿ ಅಂದ್ರೆ ಕಳೆದ 2 ದಿನಗಳ ಹಿಂದೆ ಆಯೇಷಾ ಬಾನು ಅಂತ ಹೇಳಿ ಶಿಕ್ಷಕಿದ್ದಾರೆ. ಅವರು ಒಂದು ಜಾತಿ ಗಣತಿ ಮಾಡೋದಕ್ಕೆ ಒಂದು ಮನೆಗೆ ತೆರಳಿರ್ತಾರೆ. ಈ ಒಂದು ವೇಳೆಯಲ್ಲಿ ತನ್ನ ಮಗ ಮತ್ತೆ ಗಂಡನನ್ನ ಜೊತೆಯಲ್ಲಿ ಕೂಡ ಕರೆದು ಸಹಾಯಕ್ಕಾಗಿ ಈ ಒಂದು ವೇಳೆಯಲ್ಲಿ ಆಯೇಷಾ ಬಾನು ಏನಿದೆ ಶಿಕ್ಷಕಿ ಐಡಿ ಕಾರ್ಡ್ ಅನ್ನು ಕೂಡ ತೆಗೆದುಕೊಂಡು ಹೋಗಿರೋದಿಲ್ಲ. ಹಾಗೆ ಹೋಗುವ ಬರದಲ್ಲಿ ಮರೆತು ಹೋಗಿರ್ತಾರೆ ಅಂತ ಕೂಡ ಅವರು ಈಗ ಒಂದು ರೀಸನ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ವೇಳೆ ಆ ಒಂದು ಮನೆ ಗಣತಿಯನ್ನ ಮಾಡೋದಕ್ಕೆ ಹೊರಟ ಒಂದು ಸಂದರ್ಭದಲ್ಲಿ ಆ ಒಂದು ಸ್ಥಳೀಯರು ನಾವು ಯಾಕೆ ಮಾಹಿತಿನ ಕೊಡಬೇಕು ಮತ್ತೆ ನೀವು ಯಾಕೆ ನಾವು ನಿಮಗೆ ಕೊಡೋದಿಲ್ಲ ಅಂತ ಹೇಳಿ ಆ ಒಂದು ಸ್ಥಳೀಯರು ಅವರಿಗೆ ಒಂದು ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದನ್ನ ನಿಮ್ಮ ಐಡಿ ಕಾರ್ಡ್ ಅನ್ನ ತೋರಿಸಿ ಮತ್ತೆ ಐಡಿ ಕಾರ್ಡ್ ಇಲ್ದಲೆ ನೀವು ಹೇಗೆ ಇದು ಒಂದು ಸರ್ವೆನ ಮಾಡೋದಕ್ಕೆ ಬಂದ್ರಿ ಅಂತ ಹೇಳಿ ಅವ್ರನ್ನ ಪ್ರಶ್ನೆಯನ್ನು ಕೂಡ ಮಾಡಿ ಅವರಿಗೆ ಒಂದು ಏನೋ ಒಂದ್ ಕಡೆ ನಾವು ಮಾಹಿತಿ ಕೊಡಿಲ್ಲ ಅಂತೇಳಿ ವಾಪಸ್ಸನ್ನ ಕೂಡ ಕಳಿಸಿರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಶಿಕ್ಷಕಿ ಏನಿದ್ದಾರೆ ಆಯೇಷಾ ಬಾನು ಅಲ್ಲಿಂದ ಒಂದು ಹೊರಗಡೆ ಬಂದಿರ್ತಾರೆ, ಊರಿಂದ ಹೊರಗಡೆ ಬಂದಿರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಆ ಒಂದು ವಿಡಿಯೋ ಏನಿತ್ತು ಅದು ಕೂಡ ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ತುಮಕೂರು ಪೊಲೀಸರು ಕೂಡ ಶಿಕ್ಷಕಿಯನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ದೂರನ್ನ ಕೊಡುವಂತೆ ಕೂಡ ಕೇಳಿರ್ತಕ್ಕಂಥ. ಆದ್ರೆ ಆ ಶಿಕ್ಷಕಿ ಒಂದ್ ಕಡೆ ನಾನು ಈಗಾಗಲೇ ಮೇಲಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ತಮ್ಮೆಲ್ಲ ಮಾಹಿತಿ ನಾನು ಎಂಪ್ಲಾಯ್ ಅವರಲ್ಲ ಸರ್, ನಾನೇ ಎಂಪ್ಲಾಯ್ ಸರ್. ಇಲ್ಲೇ ಮನೆ ತಗೊಂಡು ಸರ್ ಇಲ್ಲೇ ಮನೆ ನಮ್ಮ ಮನೇಲಿ ಯಾರು ಇಲ್ಲ. ಇನ್ನು ಜಾತಿ ಗಣತಿಗೆ ತೆರಳತಕ್ಕಂತಹ ಶಿಕ್ಷಕರಿಗೆ ಫಜಿತಿ ಮಾತ್ರ ತಪ್ತಾ ಇಲ್ಲ. ಸಮೀಕ್ಷೆಗೆ ಹೋಗಿರ್ತಕ್ಕಂತಹ ಶಿಕ್ಷಕಿಗೆ ಮಾಹಿತಿ ಕೊಡಲು ನಿರಾಕರಣೆ ಮಾಡ್ತಿದ್ದಾರಂತೆ. ತುಮಕೂರು ತಾಲೂಕಿನ ಭೀಮಸಂದ್ರದಲ್ಲಿ ಸ್ಥಳೀಯರು ಗಲಾಟೆ ಮಾಡಿದ್ದಾರೆ. ಗುರುತಿನ ಚೀಟಿಯನ್ನ ಮರೆತು ಹೋಗಿದ್ರು ಶಿಕ್ಷಕಿ ಆಯೇಷಾ ಬಾನು. ಹಾಗೆ ಶಿಕ್ಷಕಿ ಆಯೇಷಾ ಬಾನು ಐಡಿ ಕಾರ್ಡ್ ಅನ್ನ ಕೇಳ್ತಿದ್ದಾರೆ ಸ್ಥಳೀಯರು. ಜೊತೆಗೆ ಆಯೇಷಾ ಬಾನು ಅವರು ಖಾಸಗಿಯಾಗಿ ಒಬ್ಬ ಸಹಾಯಕನನ್ನು ಕೂಡ ನೇಮಿಸಿಕೊಂಡಿದ್ರು. ಇನ್ನು ಇದೇ ವೇಳೆ ಶಿಕ್ಷಕಿ ಸ್ಥಳೀಯರ ಆರ್ಭಟಕ್ಕೆ ಹೆದರಿ ಅಲ್ಲಿಂದ ವಾಪಸ್ ಹೋಗಿ ಸ್ಥಳೀಯರ ಆಕ್ಷೇಪದ ಬಗ್ಗೆ ಟೌನ್ ಪೊಲೀಸರಿಗೆ ತುಮಕೂರಿನ ಒಂದು ಟೌನ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಐಡಿ ಕಾರ್ಡ್ ಅನ್ನ ಮರೆತು ಆಯೇಷಾ ಬಾನು ಅವರು ಜಾತಿ ಗಣತಿ ಒಂದು ಸಮೀಕ್ಷೆಗೆ ಹೋಗಿದ್ರು, ಮಾಹಿತಿಯನ್ನ ಕೇಳ್ತಾ ಇದ್ರು. ಆದ್ರೆ ಸ್ಥಳೀಯರು ಏನ್ ಮಾಡ್ತಿದಾರೆ ಅಂತಂದ್ರೆ, ನಿಮ್ಮ ಐಡಿ ಕಾರ್ಡ್ ಅಲ್ಲಿ ನಿಮ್ಮನ್ನ ಹೇಗೆ ನಾವು ನಂಬೋದು ಹೀಗಂತ ಸಾಕಷ್ಟು ಪ್ರಶ್ನೆಗಳೊಂದು ಸರಮಾಲೆ ನಿನ್ನೆ ಆ ಒಂದು ಶಿಕ್ಷಕಿಗೆ ಇಟ್ಟಿದ್ದಾರೆ. ಸೊ ಹಾಗಾಗಿ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಕೊಂಡಿರ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಆಯೇಷಾ ಬಾನು ಅವರು ಕಂಡು ಬಂತು ಇವತ್ತು. नहीं चुप, तुझे क्या करती चुप। लाओ बा पेपर ला
ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಜಾತಿ ಗಣತಿ ಸಮೀಕ್ಷೆಗೆ ಹೋಗಿರ್ತಕ್ಕಂತಹ ಶಿಕ್ಷಕಿ ಇದೀಗ ಸ್ಥಳೀಯರು ಕೇಳಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನಿಮ್ಮ ID ಕಾರ್ಡ್ ಎಲ್ಲಿದೆ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾಗಿ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದಾರೆ. ಸೊ ಮುಂದಿನ ಪ್ರೊಸೆಸ್ ಏನಾಯಿತು ಅಂತ ಹೆಚ್ಚಿನ ಮಾಹಿತಿಯನ್ನು ಕೊಡೋದಾದ್ರೆ. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ತುಮಕೂರು ನಗರದ ಭೀಮಸಂದ್ರೆಯಿಂದ ಈ ಒಂದು ಭೀಮಸಂದ್ರ ಗ್ರಾಮದಲ್ಲಿ ಅಂದ್ರೆ ಕಳೆದ 2 ದಿನಗಳ ಹಿಂದೆ ಐಷಾ ಬಾನು ಅಂತ ಹೇಳಿ ಶಿಕ್ಷಕಿದ್ದಾರೆ. ಅವರು ಒಂದು ಜಾತಿ ಗಣತಿ ಮಾಡೋದಕ್ಕೆ ಒಂದು ಮನೆಗೆ ತೆರಳಿರ್ತಾರೆ. ಈ ಒಂದು ವೇಳೆಯಲ್ಲಿ ತನ್ನ ಮಗ ಮತ್ತೆ ಗಂಡನನ್ನ ಜೊತೆಯಲ್ಲಿ ಕೂಡ ಕರೆದು ಸಹಾಯಕ್ಕಾಗಿ ಈ ಒಂದು ವೇಳೆಯಲ್ಲಿ ಐಷಾ ಬಾನು ಏನಿದೆ ಶಿಕ್ಷಕಿ ID ಕಾರ್ಡ್ ಅನ್ನು ಕೂಡ ತೆಗೆದುಕೊಂಡು ಹೋಗಿರೋದಿಲ್ಲ. ಹಾಗೆ ಹೋಗುವ ಬರದಲ್ಲಿ ಮರೆತು ಹೋಗಿರ್ತಾರೆ ಅಂತ ಕೂಡ ಅವರು ಈಗ ಒಂದು ರೀಸನ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ವೇಳೆ ಆ ಒಂದು ಮನೆ ಗಣತಿಯನ್ನ ಮಾಡೋದಕ್ಕೆ ಹೊರಟ ಒಂದು ಸಂದರ್ಭದಲ್ಲಿ ಆ ಒಂದು ಸ್ಥಳೀಯರು ನಾವು ಯಾಕೆ ಮಾಹಿತಿನ ಕೊಡಬೇಕು ಮತ್ತೆ ನೀವು ಯಾಕೆ ನಾವು ನಿಮಗೆ ಕೊಡೋದಿಲ್ಲ ಅಂತ ಹೇಳಿ ಆ ಒಂದು ಸ್ಥಳೀಯರು ಅವರಿಗೆ ಒಂದು ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದನ್ನ ನಿಮ್ಮ ID ಕಾರ್ಡ್ ಅನ್ನ ತೋರಿಸಿ ಮತ್ತೆ ID ಕಾರ್ಡ್ ಇಲ್ದಲೆ ನೀವು ಹೇಗೆ ಇದು ಒಂದು ಸರ್ವೆನ ಮಾಡೋದಕ್ಕೆ ಬಂದ್ರಿ ಅಂತ ಹೇಳಿ ಅವ್ರನ್ನ ಪ್ರಶ್ನೆಯನ್ನು ಕೂಡ ಮಾಡಿ ಅವರಿಗೆ ಒಂದು ಏನೋ ಒಂದ್ ಕಡೆ ನಾವು ಏನು ಮಾಹಿತಿ ಕೊಡಿಲ್ಲ ಅಂತೇಳಿ ವಾಪಸ್ ಅನ್ನ ಕೂಡ ಕಳಿಸಿರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಶಿಕ್ಷಕಿ ಏನಿದ್ದಾರೆ ಐಷಾ ಬಾನು ಅಲ್ಲಿಂದ ಒಂದು ಹೊರಗಡೆ ಬಂದಿರ್ತಾರೆ, ಊರಿಂದ ಹೊರಗಡೆ ಬಂದಿರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಆ ಒಂದು ವಿಡಿಯೋ ಏನಿತ್ತು ಅದು ಕೂಡ ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ತುಮಕೂರು ಪೊಲೀಸರು ಕೂಡ ಶಿಕ್ಷಕಿಯನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ದೂರನ್ನ ಕೊಡುವಂತೆ ಕೂಡ ಕೇಳಿರ್ತಕ್ಕಂಥ. ಆದ್ರೆ ಆ ಶಿಕ್ಷಕಿ ಒಂದ್ ಕಡೆ ನಾನು ಈಗಾಗಲೇ ಮೇಲಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ. ಸರ್ ನಾನು ಎಂಪ್ಲಾಯ್ ಅವರಲ್ಲ ಸರ್, ನಾನೇ ಎಂಪ್ಲಾಯ್ ಸರ್ ಇಲ್ಲೇ ಮನೆ ತಗೊಂಡು ಸರ್ ಇಲ್ಲೇ ಮನೆ ನಮ್ಮ ಮನೇಲಿ ಯಾರು ಇಲ್ಲ. ಇನ್ನು ಜಾತಿ ಗಣತಿಗೆ ತೆರಳತಕ್ಕಂತಹ ಶಿಕ್ಷಕರಿಗೆ ಫಜೀತಿ ಮಾತ್ರ ತಪ್ತಾ ಇಲ್ಲ. ಸಮೀಕ್ಷೆಗೆ ಹೋಗಿರ್ತಕ್ಕಂತಹ ಶಿಕ್ಷಕಿಗೆ ಮಾಹಿತಿ ಕೊಡಲು ನಿರಾಕರಣೆ ಮಾಡ್ತಿದ್ದಾರಂತೆ. ತುಮಕೂರು ತಾಲೂಕಿನ ಭೀಮಸಂದ್ರದಲ್ಲಿ ಸ್ಥಳೀಯರು ಗಲಾಟೆ ಮಾಡಿದ್ದಾರೆ. ಗುರುತಿನ ಚೀಟಿಯನ್ನ ಮರೆತು ಹೋಗಿದ್ರು ಶಿಕ್ಷಕಿ ಆಯೇಷಾ ಬಾನು. ಹಾಗೆ ಶಿಕ್ಷಕಿ ಆಯೇಷಾ ಬಾನು ID ಕಾರ್ಡ್ ಅನ್ನ ಕೇಳ್ತಿದ್ದಾರೆ ಸ್ಥಳೀಯರು. ಜೊತೆಗೆ ಆಯೇಷಾ ಬಾನು ಅವರು ಖಾಸಗಿಯಾಗಿ ಒಬ್ಬ ಸಹಾಯಕನನ್ನ ಕೂಡ ನೇಮಿಸಿಕೊಂಡಿದ್ರು. ಇನ್ನು ಇದೇ ವೇಳೆ ಶಿಕ್ಷಕಿ ಸ್ಥಳೀಯರ ಆರ್ಭಟಕ್ಕೆ ಹೆದರಿ ಅಲ್ಲಿಂದ ವಾಪಸ್ ಹೋಗಿ ಸ್ಥಳೀಯರ ಆಕ್ಷೇಪದ ಬಗ್ಗೆ ಟೌನ್ ಪೊಲೀಸರಿಗೆ ತುಮಕೂರಿನ ಒಂದು ಟೌನ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ID ಕಾರ್ಡ್ ಅನ್ನ ಮರೆತು ಆಯೇಷಾ ಬಾನು ಅವರು ಜಾತಿ ಗಣತಿ ಒಂದು ಸಮೀಕ್ಷೆಗೆ ಹೋಗಿದ್ರು. ಮಾಹಿತಿ